ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಬಹಳ ಸಂತೋಷದಿಂದ ಪ್ರಾರ್ಥನೆಯಿಂದ ದೇವರ ಅನುಗ್ರಹದಿಂದ ನಮಗೆ ಒಬ್ಬೊಬ್ಬರಿಗೆ ಆಗಿರೋಣ. ನಿಮಗಾಗಿ ಆತ್ಮದಿಂದ ಈ ಸಮಯ ಪ್ರಾರ್ಥಿಸುತ್ತೇನೆ. ದೇವರ ವಾಕ್ಯದೊಂದಿಗೆ ದೇವರಲ್ಲಿ ಅನುಗ್ರಹಿಸಲ್ಪಡುವುದನ್ನು ನೆನೆಸಿ ನಮಗೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ದೇವರು ಕೊಟ್ಟ ಆಯಸ್ಸಿಗಾಗಿ, ಆರೋಗ್ಯಕ್ಕಾಗಿ, ಒಳ್ಳೆಯ ಅವಕಾಶಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭುವೇ, ವಾಕ್ಯ ಆಲಿಸುವ ಒಬ್ಬೊಬ್ಬರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಅನೇಕ ವ್ಯಕ್ತಿಗಳು ಸಾಲದ ಬಾಧೆಯಲ್ಲಿರುವವರು ಪ್ರಾರ್ಥನಾ ಸಹಾಯವನ್ನು ಯಾಚಿಸುತ್ತಿದ್ದಾರೆ. ಕುಟುಂಬದಲ್ಲಿ ಸಮಾಧಾನವಿಲ್ಲದೆ ಮನಸ್ತಾಪ ಜಗಳದಲ್ಲಿ ಆಗಿರುವ ಕುಟುಂಬದವರು, ಮಕ್ಕಳನ್ನು ನೆನೆಸಿ ದುಃಖ ಪಡುವವರು, ಅನಾರೋಗ್ಯದಲ್ಲಿ ನರಳುವವರು ಅನೇಕರು ಪ್ರಾರ್ಥನೆಯನ್ನು ಯಾಚಿಸಿದ್ದಾರೆ. ನಮ್ಮ ಕಾರ್ಯ ಪ್ರಾರ್ಥನೆಯಲ್ಲಿ ನೆನೆಸಿಲ್ಲವಲ್ಲ ಎಂದು ಯೋಚಿಸುವವರು ಇದ್ದಾರೆ. ಮಾತಿನಿಂದ ಹೇಳಿಲ್ಲವಾದರೂ ಪ್ರಭುವೇ, ಪ್ರಾರ್ಥನೆ ಅವಶ್ಯಕತೆ ಇರುವ ಎಲ್ಲರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ನಿಮ್ಮ ವಾಕ್ಯಕ್ಕಾಗಿ ಸಿದ್ಧರಾಗುತ್ತಿದ್ದೇವೆ. ಪ್ರಭುವೇ, ನಿಮ್ಮ ಸಾನ್ನಿಧ್ಯದಿಂದ ನಮ್ಮನ್ನು ತುಂಬಿರಿ. ಈಗಲೇ ಒಬ್ಬೊಬ್ಬರ ಜೀವನದಲ್ಲಿ ದೇವರ ಸಂಚಲನ ಉಂಟಾಗಲಿ. ಎಲ್ಲರನ್ನು ನೆನೆಸಿ ಪ್ರಾರ್ಥಿಸುತ್ತೇನೆ. ವಾಕ್ಯದ ಮುಂದೆ, ವಿಶ್ವಾಸದ ಮುಂದೆ ಸೈತಾನನು ಸೋಲನ್ನು ಅನುಭವಿಸುತ್ತಾನೆ. ದೇವರ ವಾಕ್ಯ ಹೇಳುವ ಸ್ಥಳದಲ್ಲಿ, ದೇವರ ವಾಕ್ಯ ಆಲಿಸುವ ನಿಮ್ಮ ಭವನದಲ್ಲಿ ಸೈತಾನನಿಗೆ ಅಲ್ಲ ಸ್ಥಾನ, ಸರ್ವಶಕ್ತನಾದ ದೇವರಿಗೆ ನಿಮ್ಮ ಭವನದಲ್ಲಿ ಸ್ಥಾನ. ಇಂದು ಆಲಿಸುವ ವಾಕ್ಯ ಪ್ರವಾದಿ ದಾನಿಯೇಲನ ಗ್ರಂಥ 3ನೇ ಅಧ್ಯಾಯ 25ರಿಂದ 27ರವರೆಗೆ ವಾಕ್ಯವನ್ನು ಆಲಿಸೋಣ. ಅದಕ್ಕೆ ಅವನು, ಅಂದರೆ ಇಗೋ, ಕಟ್ಟಿಲ್ಲದ 4 ನಾನು ನೋಡುತ್ತಿದ್ದೇನೆ. ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ. ಅವರಿಗೆ ಯಾವ ಹಾನಿಯೂ ಆಗುತ್ತಿಲ್ಲ. 4ನೇಯವನ ರೂಪ ದೇವಪುತ್ರನ ರೂಪದಂತಿದೆ ಎಂದು ಹೇಳಿ ದಗದಗನೆ ಉರಿಯುತ್ತಿದ್ದ ಅವಿಗೆಯ ಬಾಯಿಯ ಬಳಿಗೆ ಹೋಗಿ, ಪರಾತ್ಪರ ದೇವರ ದಾಸರಾದ ಶದ್ರಕ್, ಮೇಷಕ್ ಮತ್ತು ಅಬೇದೆನಗೋ ಎಂಬುವರೇ, ಬನ್ನಿ, ಹೊರಗೆ ಬನ್ನಿ ಎಂದು ಕೂಗಿಕೊಂಡರು. ಅಂತೆಯೇ ಶದ್ರಕ್, ಮೇಷಕ್ ಹಾಗೂ ಅಬೇದೆನಗೋ ಅವರು ಬೆಂಕಿಯಿಂದ ಹೊರಟು ಬಂದರು. ಅವರನ್ನು ನೋಡಲು ಉಪರಾಜ, ನಾಯಕ, ದೇಶಾಧಿಪತಿ, ಮಂತ್ರಿ ಇವರೆಲ್ಲರೂ ಕೂಡಿ ಬಂದರು. ಅವರಿಗೆ ಬೆಂಕಿಯ ತಾಪವೂ ತಟ್ಟಿಲ್ಲ, ತಲೆಗೂದಲೂ ಸುಟ್ಟಿಲ್ಲ, ಅವರ ಬಟ್ಟೆ ಬರೆಗೆ ಏನೂ ಆಗಿಲ್ಲ, ಬೆಂಕಿಯ ವಾಸನೆಯೂ ಇಲ್ಲ ಎಂದು ತಿಳಿದುಕೊಂಡರು. ಪ್ರಿಯರೇ, 3 ಯುವಕರನ್ನು ದಗದಗನೆ ಉರಿಯುವ ಬೆಂಕಿಗೆ ಹಾಕಿದ ಭಾಗವಾಗಿದೆ ನಾವು ವಾಕ್ಯದಲ್ಲಿ ಆಲಿಸಿದ್ದು. ಆದರೆ ಅಗ್ನಿಕುಂಡದಲ್ಲಿ ದೇವರಿಗೆ ಕೀರ್ತನೆಯನ್ನು ಹಾಡಿದರು. ಅಷ್ಟು ದೊಡ್ಡ ಬೆಂಕಿಯಲ್ಲಿ ಇದ್ದು ಅವರು ಕೀರ್ತನೆ ಹಾಡಿದರು. 3 ಜನರನ್ನು ರಾಜನು ಬೆಂಕಿಯಲ್ಲಿ ಹಾಕಿದರು. ರಾಜನು ನೋಡುವಾಗ 4 ಜನರನ್ನು ಕಂಡನು. ಪ್ರಿಯರೇ, ವಾಕ್ಯದಲ್ಲಿ ಆಶ್ರಯಿಸುವವರು, ಸಹಾಯ ಮಾಡುವವರು ದೇವರೇ ಇಳಿದು ಬರುತ್ತಾರೆ. ನಿನ್ನ ಕುಟುಂಬವನ್ನು ಸಹಾಯ ಮಾಡಲು ದೇವದೂತರು ಕಳಿಸುತ್ತೇನೆ ಎಂದು ಅಲ್ಲ, ದೇವರೇ ಇಳಿದು ಬಂದು ಸಹಾಯ ಮಾಡುವ ಅನುಭವ ಉಂಟಾಗುತ್ತದೆ. ದೇವರು ನನ್ನನ್ನು ಸಹಾಯ ಮಾಡುತ್ತಾರೆ, ರಕ್ಷಿಸುತ್ತಾರೆ ಎಂದು ಹೇಳುವವರು, ಆಲಿಸುವವರು ನಾವಾಗಿದ್ದೇವೆ. ಈ ವಾಕ್ಯ ಆಲಿಸುವಾಗ ದೇವರು ನನ್ನನ್ನು ಸಹಾಯ ಮಾಡುತ್ತಾರೆ ಎಂದು ಮಾತ್ರವಲ್ಲ, ಹೇಗೆ ಸಹಾಯ ಮಾಡುತ್ತಾರೆ ಎಂದು ವಾಕ್ಯದಲ್ಲಿ ತಿಳಿಯುತ್ತದೆ. ಅದು ನಮ್ಮ ವಿಶ್ವಾಸದ ಒಂದು ಹೆಜ್ಜೆ ಬೆಳೆಯಲು ಸಹಾಯವಾಗಿದೆ. ಈ ವಾಕ್ಯ ಆಲಿಸುವಾಗ ಒಂದು ವ್ಯಕ್ತಿಯನ್ನು, ಕುಟುಂಬವನ್ನು ಹೇಗೆ ಆಗಿದೆ ಸಹಾಯ ಮಾಡುವುದು ಎಂದು ನಮಗೆ ಅರ್ಥವಾಗುತ್ತದೆ. ಪರವಾಗಿಲ್ಲ, ದೇವರು ಸಹಾಯ ಮಾಡುತ್ತಾರೆ. ಮಾತಿನಿಂದ ಹೇಳುವವರು ಅನೇಕರು. ಹಾಗೆ ಅಲ್ಲ, ಅವರು ಆಗಿರುವ ಹೀನ ಸ್ಥಿತಿಯಿಂದ ಹೊರಗೆ ಕರೆತಂದರು. ಅದಾಗಿದೆ ನಾವು ಆಲಿಸಿದ್ದು. ಪ್ರಿಯರೇ, ಯಾವುದೇ ಸಮಸ್ಯೆಯಲ್ಲೂ, ಯಾವುದೇ ಅವಸ್ಥೆಯಲ್ಲಿ ಆಗಿದ್ದರು, ಯಾರೇ ನಿಮ್ಮನ್ನು ವಿರೋಧವಾಗಿದ್ದರು, ದೇವರು ನಿನಗಾಗಿ ನಿನ್ನ ಹತ್ತಿರ ಬಂದು ನಿನಗೆ ಸಹಾಯ ಮಾಡಿ ಹೊರತರುತ್ತಾರೆ. ಹಾಲೆಲೂಯಾ! ನನ್ನ ದೇವರು ನನಗೆ ಸಹಾಯ ಮಾಡುತ್ತಾರೆ. ನಾನು ವಿಶ್ವಾಸಿಸುತ್ತೇನೆ. ನನ್ನ ಸಮಸ್ಯೆಯನ್ನು ದೇವರು ಸ್ವೀಕರಿಸಿ ನನ್ನ ದೇವರು ನನಗೆ ಸಹಾಯ ಮಾಡುತ್ತಾರೆ. ದೇವರೇ, ನಿಮಗೆ ಮಹಿಮೆ, ಕೃತಜ್ಞತೆ. ಪ್ರಾರ್ಥನೆಯೊಂದಿಗೆ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ, ಆಮೇನ್.